ಲಲಿತಾ ಸಹಸ್ರನಾಮದ 15ನೆಯ ನಾಮವೇ ಅಷ್ಟಮೀ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತಾ ಎಂಬುದಾಗಿ. ಅಷ್ಟಮೀ ತಿಥಿಯ ಚಂದ್ರನಂತೆ ಪ್ರಕಾಶಿಸುವ ಲಲಾಟವನ್ನು ಹೊಂದಿದವಳು. ಈ ನಾಮದಲ್ಲಿ ದೇವಿ ಲಲಿತಾಂಬೆಯ ಲಲಾಟದ ಸೌಂದರ್ಯವನ್ನು ವರ್ಣನೆಯನ್ನು ಮಾಡುವಂತಹದ್ದು. ದೇವಿಯ ನೆತ್ತಿಯ ಮೇಲಿರ್ತಕ್ಕಂತಹ ಅಷ್ಟಮಿ ಚಂದ್ರನಂತೆ ಪ್ರಕಾಶಿಸುವ ಚಂದ್ರನ ಕಲೆಯು ಅಲಂಕಾರವಾಗಿ ಸ್ಥಿತವಾಗಿರುವಂತಹದ್ದು. ಆ ಚಂದ್ರನ ಬೆಳಕಿನಿಂದಾಗಿ ದೇವಿಯ ಮುಖಕ್ಕೆ ಅಪಾರವಾಗಿರತಕ್ಕಂತಹ ಶೋಭೆ ಮತ್ತು ಶಾಂತವಾಗಿರತಕ್ಕಂತಹ ತೇಜಸ್ಸು ಹೇಳುವಂಥದ್ದು ಬರುವಂತಹದ್ದು. ಅಷ್ಟಮಿ ಚಂದ್ರನು ಪೂರ್ಣ ಚಂದ್ರನಂತೆ ತೀವ್ರನೂ ಅಲ್ಲ, ಅಮಾವಾಸ್ಯೆಯ ಚಂದ್ರನಂತೆ ಅಂಧಕಾರವೂ ಕೂಡ ಅಲ್ಲ. ಅವನು ಮೃದು ಮತ್ತು ಶೀತಲ ಮತ್ತು ಮನಸ್ಸಿನ ಆನಂದ ನೀಡುವಂತಹ ಪ್ರಕಾಶವನ್ನು ಹೊಂದಿರುವಂತಹವನು. ಅದೇ ರೀತಿಯಲ್ಲಿ ದೇವಿಯ ಲಲಾಟದ ಪ್ರಕಾಶವು ಮೃದು ಮತ್ತು ಕರುಣಾಮಯ ಮತ್ತು ಶಾಂತ ಸ್ವರೂಪವಾಗಿದೆ ಎಂಬಂತಹದ್ದು. ಅಷ್ಟಮಿ ತಿಥಿಗೆ ಇನ್ನೊಂದು ವಿಶೇಷತೆ ಇರತಕ್ಕಂತಹದ್ದು, ಶಾಸ್ತ್ರ ಸಂಪ್ರದಾಯದಲ್ಲಿ ದುರ್ಗಾಷ್ಟಮಿ, ಭದ್ರಕಾಳಿ ಅಷ್ಟಮಿ, ಶಕ್ತಿ ಅಷ್ಟಮಿ ಇತ್ಯಾದಿಯಾಗಿ ಈ ಅಷ್ಟಮಿ ತಿಥಿಗೆ ವಿಶೇಷವಾಗಿರತಕ್ಕಂತಹ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲವೂ ಅಷ್ಟಮಿ ತಿಥಿಯ ಮಹತ್ವವನ್ನು ಸೂಚಿಸುವಂತಹದ್ದು ಅಷ್ಟೇ ಅಲ್ಲದೆ ಶಕ್ತಿಯ ಉಚ್ಚ ಸ್ಥಿತಿಯ ಸಂಕೇತ. ದೇವಿಯ ಲಲಾಟದಲ್ಲಿ ಅಷ್ಟಮಿ ಚಂದ್ರನಿರುವಂತಹದ್ದು ಆಕೆಯ ಶಕ್ತಿ ಸ್ವರೂಪಿಣಿ ಎಂಬುದಂಥದ್ದನ್ನು ತೋರಿಸ್ತಕ್ಕಂತಹದ್ದು. ಇಲ್ಲಿ ಚಂದ್ರ ಅಂತಂದರೆ ವೇದಾಂತ ಮತ್ತು ತಂತ್ರಶಾಸ್ತ್ರಗಳಲ್ಲಿ ಬಹು ಮುಖ್ಯವಾಗಿರತಕ್ಕಂತಹ ಒಂದು ಅರ್ಥವನ್ನು ಹೇಳುವಂತಹದ್ದು, ಮನಸ್ಸಿನ ಅಧಿಪತಿಯಾಗಿರತಕ್ಕಂತಹದ್ದು ಮತ್ತು ಶೀತಲತೆ ಮತ್ತು ಶಾಂತ ಸ್ವರೂಪವನ್ನು ತೋರಿಸುವಂತಹದ್ದು ಮತ್ತು ಸೋಮತತ್ವ ಮತ್ತು ಅಮೃತ ತತ್ವಗಳನ್ನು ಚಂದ್ರನಿಗೆ ಹೇಳುವಂತಹದ್ದು. ದೇವಿಯ ಲಲಾಟದಲ್ಲಿರುವ ಚಂದ್ರ ಕಲೆಯು ಆಕೆಯ ಮನಸ್ಸನ್ನು ನಿಯಂತ್ರಿಸುವ ಪರಾಶಕ್ತಿ ಎಂಬಂಥದ್ದನ್ನು ಸೂಚಿಸುವಂತಹದ್ದು. ಅಷ್ಟೇ ಅಲ್ಲದೆ ಭಕ್ತನ ಚಂಚಲ ಮನಸ್ಸನ್ನು ಶಾಂತಗೊಳಿಸುವಂತಹ ಶಕ್ತಿ ದೇವಿಯಲ್ಲಿದೆ ಎಂಬಂಥದ್ದು ಇದರ ತಾತ್ಪರ್ಯಾರ್ಥವಾಗಿರ್ತಕ್ಕಂಥ. ಅಷ್ಟೇ ಅಲ್ಲದೆ ಲಲಾಟ ಹೇಳುವಂತಹದ್ದು ಕೇವಲ ದೇಹದ ಒಂದು ಭಾಗವಲ್ಲ. ಇಲ್ಲಿ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ಆಜ್ಞಾಚಕ್ರದ ಸ್ಥಾನವಾಗಿರ್ತಕ್ಕಂತಹದ್ದು. ಅಷ್ಟೇ ಅಲ್ಲದೆ ಬುದ್ಧಿ ಮತ್ತು ವಿವೇಕದ ಕೇಂದ್ರವಾಗಿರ್ತಕ್ಕಂತಹದ್ದು. ಅಷ್ಟೇ ಅಲ್ಲದೆ ಈ ಲಲಾಟ ಹೇಳುವಂಥದ್ದು ಗುರು ಮತ್ತು ಜ್ಞಾನ ಪ್ರವೇಶದ ದ್ವಾರವಾಗಿರ್ತಕ್ಕಂತಹದ್ದು. ದೇವಿಯ ಲಲಾಟದಲ್ಲಿ ಚಂದ್ರಕಲೆ ಪ್ರಕಾಶಿಸುವುದು ಎಂದರೆ ಆಕೆಯು ಜ್ಞಾನಪ್ರಕಾಶದ ಮೂಲ ಎಂಬಂತಹ ಅರ್ಥ ಮತ್ತು ಭಕ್ತನು ದೇವಿಯನ್ನು ಧ್ಯಾನಿಸಿದಾಗ ಅವನಲ್ಲಿ ಜ್ಞಾನಚಕ್ರ ಜಾಗೃತವಾಗ್ತದೆ ಎಂಬಂತಹದ್ದು ಕೂಡ ಹೇಳುವಂತಹದ್ದು. ದೇವಿಯಲ್ಲಿ ಅಗ್ನಿಯಂತೆ ದಹಿಸುವಂತಹ ತೇಜಸ್ಸು ಇದ್ದರೂ ಸಹ ಈ ಚಂದ್ರನ ಶೀತಲತೆಯಿಂದಾಗಿ ಸಮತೋಲನಗೊಂಡಿರ್ತಕ್ಕಂತಹದ್ದು. ಇದರಿಂದ ದೇವಿಯ ಸ್ವಭಾವ ಹೇಳುವಂಥದ್ದು ಕರುಣಾಮಯವಾಗಿರ್ತಕ್ಕಂತಹದ್ದು, ಶಾಂತವಾಗಿರ್ತಕ್ಕಂತಹದ್ದು, ಮಾತ್ರ ಸ್ವರೂಪವಾಗಿರ್ತಕ್ಕಂತಹದ್ದು. ಭಕ್ತನು ಭಗವತಿಯ ಈ ನಾಮವನ್ನು ಜಪಿಸಿದಾಗ ಮನಸ್ಸಿನಲ್ಲಿ ಉದ್ವಿಗ್ನತೆ ಹೇಳುವಂತಹದ್ದು ಕಡಿಮೆ ಆಗುವಂತಹದ್ದು, ಅಹಂಕಾರ ಹೇಳುವಂಥದ್ದು ಶಮನವಾಗುವಂತಹದ್ದು, ಶಾಂತಿ ಮತ್ತು ಸ್ಥೈರ್ಯ ಹೇಳುವಂಥದ್ದು ಉಂಟಾಗುವಂತಹದ್ದು. ದೇವಿಯ ಲಲಾಟದಲ್ಲಿರುವ ಚಂದ್ರನ ಧ್ಯಾನವು ಭಕ್ತನ ಮನಸ್ಸಿನಲ್ಲಿ ಅಮೃತಧಾರೆ ಸುರಿಸುವಂತೆ ಪರಿಣಾಮವನ್ನು ಬೀರುವಂತಹದ್ದು. ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತಾ ಎಂಬಂತಹ 15ನೆಯ ನಾಮವು ದೇವಿ ಲಲಿತಾಂಬೆಯ ಲಲಾಟದ ದಿವ್ಯ ಸೌಂದರ್ಯವನ್ನು ಅಷ್ಟೇ ಅಲ್ಲದೆ ಆಕೆಯ ಕರುಣೆ, ಶಾಂತಿ ಮತ್ತು ಶಕ್ತಿ ಮತ್ತು ಜ್ಞಾನ ತತ್ವಗಳನ್ನು ಸಹ ವರ್ಣಿಸುವಂತಹದ್ದು. ಅಷ್ಟಮಿ ಚಂದ್ರನ ಮೃದು ಪ್ರಕಾಶವು ಭಕ್ತನ ಅಂತರಂಗದಲ್ಲಿ ಅಂಧಕಾರವನ್ನು ದೂರ ಮಾಡಿ ಆತ್ಮಜ್ಞಾನಕ್ಕೆ ದಾರಿ ತೋರಿಸುವಂತಹದ್ದು. ಈ ನಾಮವನ್ನು ಭಕ್ತಿಯಿಂದ ಜಪಿಸುವಂತಹವನು ಮಾನಸಿಕವಾಗಿರತಕ್ಕಂತಹ ಸ್ಥಿರತೆ ಮತ್ತು ದೇವಿಯ ಸಾನ್ನಿಧ್ಯವನ್ನು ಖಂಡಿತವಾಗಿ ಅನುಭವಿಸ್ತಾನೆ. ಹಾಗಾಗಿ ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ನಡೀತಾ ಇರತಕ್ಕಂತಹ ಕೋಟಿ ಲಲಿತಾ ಸಹಸ್ರನಾಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯವೂ ಕೂಡ ಪಾರಾಯಣವನ್ನು ಮಾಡಿ ಭಗವತಿಯ ಅನುಗ್ರಹದಿಂದ ಭಕ್ತಿ ಮತ್ತು ಮಾನಸಿಕವಾಗಿರತಕ್ಕಂತಹ ಶಾಂತಿ, ಮಾನಸಿಕವಾಗಿರತಕ್ಕಂತಹ ಸ್ಥಿರತೆ, ದೇವಿಯ ಸಾನ್ನಿಧ್ಯವನ್ನು ಅನುಭವಿಸೋಣ ಎಂಬುದಾಗಿ ಹೇಳ್ತೇನೆ. ನಮಸ್ಕಾರ.